ಎನ್ಕೌಂಟ್ರ್ ಅಲ್ಲ, ಪೋಚಿಂಗ್ ಮಾಡ್ತಾಯಿದ್ರು. ಅದು ಅದಕ್ಕೆ ಬೆಳಗಿನ ಜಾವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಗುಂಡು ಹಾರಿಸುವ ಪರಿಸ್ಥಿತಿ ಉದ್ಭವ ಆಗಿದೆ. ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಬೆಳಿಗ್ಗೆ ಆಗಿರೋದು. ಸಾರಿ ಸರ್, ನೋಡಿ ಅದನ್ನ ತನಿಖೆ ಆದಮೇಲೆ ಬರುತ್ತೆ. ಬಟ್ ಅವರು ಕಾರ್ಡ್ನಲ್ಲಿ ಸಿಕ್ಕಿದ್ದಲ್ಲ, ಅದೇನು ಹೊರಗಡೆ ಏನೂ ಇಲ್ಲ. ಯಾವುದು ಇಲ್ಲ ಸರ್, ಯಾವ ಲೆಟರ್ ಇದೆ ತೋರಿಸ್ಬಿಡಿ ಸರ್. ರಾಷ್ಟ್ರ ಧ್ವಜಾರೋಹಣಕ್ಕೆ ವಿನಾಯಿತಿ ನೀಡಿ ಅಂತ ಹೇಳಿಲ್ಲ, ನನಗೆ ಜಿಲ್ಲಾ ಉಸ್ತುವಾರಿಯಿಂದ ವಿನಾಯಿತಿ ನೀಡಿ ಅಂತ. ನೋಡಿ ಹಿಂಗೆ ನೀವು ಹಿಂಗೆ ಕೇಳ್ತೀರಾ, ನಾವು ಹೇಳ್ತೀವಿ, ವಾಟ್ಸಪ್ ಆಗ್ತವೆ ಇದು. ನೋಡಿ ಈಗಾಗಲೇ ಮೊನ್ನೆ ನೀವು ಗಮನಕ್ಕೆ ತಂದ ಮೇಲೆ ಭಾಳ ಗಂಭೀರವಾದಂಥ ನಾನು ನಿರ್ಣಯಗಳನ್ನು ತೊಗೊಂಡಿದ್ದೀನಿ ಕಳೆದ 48 ತಾಸದಲ್ಲಿ. ಅದನ್ನು ದಯವಿಟ್ಟು ಇಲ್ಲಿ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಬಟ್ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ನಮ್ಮ ದಕ್ಷಿಣ ಶಾಸಕರು, ಉತ್ತರ ಶಾಸಕರು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದು. ಮತ್ತು ನಾವು ಹೋದ ಬಾರಿ ಹೇಳ್ದಂಗೆ ಈಗಾಗಲೇ 5 ಕೋಟಿ ರೂಪಾಯಿ ನಮ್ಮ ಇದು ಟ್ರೀಟ್ಮೆಂಟ್ ಇದಕ್ಕೆ ಕೂಡ ನಾವು ನೀಡಿದ್ದೇವೆ. ಬಟ್ ಇದು ನಿಮ್ಮ L&T ಸಮಸ್ಯೆ ಏನಿದೆ, ನಿನ್ನೆ ಮೊನ್ನೆ ನಾನು ಭಾಳ ಗಂಭೀರವಾಗಿದೆ. ಸೋಮವಾರ ಚೀಫ್ ಸೆಕ್ರೆಟರಿ ಅವರಿಗೇನೋ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ, ಅದನ್ನು ಹೇಳ್ತೀನಿ ಸರ್. ಗವರ್ನರ್ ಹತ್ರ ಹೋಗ್ಬೇಕು ನಾನು. ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮೊನ್ನೆ ನಾನು ಕೇಳಿದೆ, ನಿಮ್ಗೆ ಗೊತ್ತಿತ್ತು, ನೀವು ಕೇಳ್ತೀರಿ. ಹೇಳಾಯ್ತು, ನಾನು ನಿರ್ಣಯಗಳನ್ನು ತೊಗೊಂಡಿದ್ದೀನಿ ಕಳೆದ 48 ತಾಸದಲ್ಲಿ. ಅದನ್ನು ದಯವಿಟ್ಟು ಇಲ್ಲಿ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಬಟ್ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ನಮ್ಮ ದಕ್ಷಿಣ ಶಾಸಕರು, ಉತ್ತರ ಶಾಸಕರು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದು. ಮತ್ತು ನಾವು ಹೋದ ಬಾರಿ ಹೇಳ್ದಂಗೆ ಈಗಾಗಲೇ 5 ಕೋಟಿ ರೂಪಾಯಿ ನಮ್ಮ ಇದು ಟ್ರೀಟ್ಮೆಂಟ್ ಇದಕ್ಕೆ ಕೂಡ ನಾವು ನೀಡಿದ್ದೇವೆ. ಬಟ್ ಇದು ನಿಮ್ಮ L&T ಸಮಸ್ಯೆ ಏನಿದೆ, ನಿನ್ನೆ ಮೊನ್ನೆ ನಾನು ಭಾಳ ಗಂಭೀರವಾಗಿದೆ. ಸೋಮವಾರ ಚೀಫ್ ಸೆಕ್ರೆಟರಿ ಅವರಿಗೇನೋ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ, ಅದನ್ನು ಹೇಳ್ತೀನಿ ಸರ್. ಗವರ್ನರ್ ಹತ್ರ ಹೋಗ್ಬೇಕು ನಾನು. ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮೊನ್ನೆ ನಾನು ಕೇಳಿದೆ, ನಿಮ್ಗೆ ಗೊತ್ತಿತ್ತು, ನೀವು ಕೇಳ್ತೀರಿ. ಇಲ್ಲಿ ಬಂದಾಗ ನನಗೆ ಅದೇ ಈಗ ಯಾರು ನಮ್ಮ ಇಲ್ಲಿ ಸ್ನೇಹಿತರು ಹಿಂಗೆ ತೋರಿಸಿದ್ರು, ಇದು ಅರಿವಿನ ಮನೆ ಅಂತ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಅವರಿಗೆ ಒಂದು ಸಂಪೂರ್ಣವಾದಂಥ ಬ್ರೀಫಿಂಗ್ ಕೊಟ್ಟು ಅವ್ರೇನು ತೀರ್ಮಾನ ತಗೋತಾರೆ ಆವಾಗ ನಿಮ್ಮ ಹತ್ರ ಬರ್ತೀವಿ. ನೋಡಿ, ಕೆಲವು ಅಧಿಕಾರಿಗಳು ಅವ್ರದ್ದಾದಂಥ ರೀತಿಯಲ್ಲಿ ಇದನ್ನು ಉಲ್ಲೇಖಿಸ್ತಿದ್ದಾರೆ. ಅವರಿಗಾಗಲೇ ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ತರಾಟೆಗೆ ತೊಗೊಂಡು ಕೆಲವು ಇಲಾಖೆಗಳು ಅದು ಸರಿಪಡಿಸಿದ್ದಾರೆ. ಇನ್ನು ಕೆಲವು ಅಧಿಕಾರಿಗಳು ಸರಿಪಡಿಸಿಲ್ಲ. ಈಗ ನೂತನ ಸಚಿವರು ಯಾರಿದ್ದಾರೆ ಅವರಿಗೂ ಮುಂದಿನ ವಾರ ಈ ಸದನ ಮುಗಿಯೋದೊಳಗಡೆ ಅವ್ರಿಗೆ ಕೂಡ ನಾವು ಮೀಟಿಂಗ್ ಕರೆದು ಯಾವ್ಯಾವ ಇಲಾಖೆವಾರು ಗೊಂದಲಗಳಿದೆ, ಸುಮಾರು 68 ಏನೋ ಅಂಶಗಳ ಬಗ್ಗೆ ತಕರಾರನ್ನು ಸರ್ಕಾರಿ ನೌಕರರು ತೆಗೆದಿದ್ದಾರೆ ಬೇರೆ ಬೇರೆ ಇಲಾಖೆಯಿಂದ. ಅವೆಲ್ಲನೂ ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ತರ್ತೀವಿ. ಸರ್, ನಾವು ಕೂಸಿನ ಮನೆ ನಾವು ಪ್ರಾರಂಭ ಮಾಡಿದಾಗ ಉದ್ಯೋಗ ಖಾತ್ರಿ ಯೋಜನೆಗೆ ಏನೂ ಆಗೋದಿಲ್ಲ ಅಂತಲೇ ನಮ್ಮದಿತ್ತು. ಯಾಕಂದರೆ 15-20 ವರ್ಷದಿಂದ ನಡ್ಕೊಂಡು ಬರ್ತಿದ್ದಂಥ ಯೋಜನೆ. ಇವರು VBG ಗ್ರಾಮ್ಜಿ ತಂದುಬಿಟ್ಟು ಉದ್ಯೋಗಕ್ಕೂ ಕತ್ರಿ ಹಾಕಿದ್ರು, ಉದ್ಯೋಗ ಖಾತ್ರಿಗೂ ಕತ್ರಿ ಹಾಕಿದ್ರು, ಅನುದಾನಕ್ಕೂ ಕತ್ರಿ ಹಾಕಿದ್ರು. ಆಮೇಲೆ ಆ ಅನುದಾನ ನಮ್ಗೆ ಎಲ್ಲಿಂದ ಬರ್ತಾಯಿತ್ತು ಅಂದರೆ 15th ಫೈನಾನ್ಸ್ ಆಫ್ ದ ಗ್ರಾಮ ಪಂಚಾಯತ್. ಈಗ ಅದನ್ನು ಕೂಡ ನಾನು ಬರೆದಿದ್ದೀನಿ, ಹಿಂಗೆ ನೀವು ಮಾಡೋಕ್ಕಾಗಲ್ಲ, ಆ್ಯಸ್ ಪರ್ ಆ್ಯಕ್ಟ್ ಅದು ಅಲೌವ್ ಇದೆ. ಆದರೆ ಕೇಂದ್ರ ಸರ್ಕಾರದವರು ಅದು ಅಲೌವ್ ಮಾಡ್ತಾ ಇಲ್ಲ. ಸೊ ಅದನ್ನು ಖಂಡ್ರೆ ಸಾಹೇಬ್ರಿಗೆ ನಾನು ಆಗಲೇ ಬ್ರೀಫ್ ಮಾಡಿದ್ದೇನೆ. ಬಹುಶಃ ನಾವು ಅವರು ಡೆಲ್ಲಿಗೆ ಹೋಗಿ ಇದನ್ನು ಬಗೆಹರಿಸಬೇಕು ಅಂತ ಪ್ರಯತ್ನದಲ್ಲಿ ಇದ್ದೀವಿ. ಬಟ್ ಇದು
ನಮ್ಮಿಂದಲ್ಲ, ನಮ್ಮ ಆಶಯ ಏನಿತ್ತು, ಉದ್ದೇಶ ಏನಿತ್ತು, ಯಾರು ಜಸ್ಟ್ ಮಕ್ಕಳು ಹಿಡಿದಿದ್ದಾರೆ ಅಥವಾ ಸಣ್ಣ ಮಕ್ಕಳಿದ್ದಾರೆ ಅವರಿಗೆ ಅಲ್ಲಿ ಇಟ್ಟಾಗ ಅವರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಲಿಕ್ಕೆ. ನೀವು ಕಂಪ್ಲೇಂಟ್ ಕೊಡಿ. ವಿದೇಶಿ ಫಂಡಿಂಗ್ ನನಗೆ ಬರಲ್ಲ. ನೀವು ನಿಮಗೊಂದು ಸುವರ್ಣ ಅವಕಾಶ ಇದೆ. 2021 ಕಾಂಗ್ರೆಸ್ಸಿಗೆ ತಗೊಂಡು ಬನ್ನಿ, ನನಗೆ ಗೃಹ ಸಚಿವರು ಮಾಡಿ, ಅವಾಗ ಇದು ತನಿಖೆ ಆಗ್ತದೆ. ಬಟ್ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಫಂಡಿಂಗ್ ಆಗುತ್ತೆ ಅಂತ ತನಿಖೆ ಮಾಡಿಸ್ತೀವಿ. ಏನೋ ನಮ್ಮ ಇಂಟೆಲಿಜೆನ್ಸ್ ಅವರಿಗೆ ತಾಕೀತು ಮಾಡಿದ್ವಿ, ಸಂಪೂರ್ಣವಾಗಿ ನಿಗಾ ಇಟ್ಟಿದ್ದೀವಿ. ಆದರೆ ನಿಯಂತ್ರಣ ಮಾಡಬೇಕಾಗಿ ಹೆಂಗೆ ನಾವು ಜವಾಬ್ದಾರಿಯುತವಾಗಿ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಪೊಲೀಸ್ನವರು, ಅದೇ ನಿಟ್ಟಿನಲ್ಲಿ ಅಲ್ಲಿನವರು ಕೂಡ ಮಾಡಿದ್ರೆ ನಮ್ಗೆ ಸಹಕಾರ ಆಗುತ್ತೆ. ನಾವು ಹಿಡಿಯೋದು ಮತ್ತು ಬೇರೆ ರಾಜ್ಯಕ್ಕೆ ಕಳಿಸೋದು, ನಾವು ಹಿಡಿಯೋದು ಮತ್ತು ಅಂತಾರಾಷ್ಟ್ರೀಯ ಬಾರ್ಡರ್ ತನಕ ನಾವು ಕಳಿಸ್ಕೊಂಡು ಹೋಗೋದು. ಇಲ್ಲಿ ಯಾರ್ಯಾರು ಸಿಕ್ಬಿಡ್ತಾರೆ, ಬಾಂಗ್ಲಾದೇಶ್ ಇರ್ಬೋದು, ಬೇರೆ ವಲಸಿಗರು ಇರ್ಬೋದು, ನಾವು ನಮ್ಮ ಖರ್ಚಿನಲ್ಲಿ ಅವ್ರಿಗೆ ಬಾರ್ಡರ್ ತನಕ ಬಿಟ್ಟು ಬರಬೇಕು. ನೋಡಿ, ಆಪ್ರೇಟ್ ಅಂದರೆ ಫಿಸಿಕಲ್ ಆಪ್ರೇಷನ್ ಅಲ್ಲ, ಅದು ಆನ್ಲೈನು ರ್ಯಾಡಿಕಲೈಸೇಷನ್ ಆಗ್ತಾ ಇರೋದು. ಈಗ ನಿಮ್ಮ ಮೊಬೈಲ್ನಲ್ಲಿ ಏನಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದಾಗ ಗೊತ್ತಾಗ್ತದೆ. ಆಮೇಲೆ ಅದು 1 ದಿನ 2 ದಿನದಲ್ಲಿ ಗೊತ್ತಾಗಲ್ಲ, ಸಮಯ ಬೇಕಾಗ್ತದೆ. ಆದರೆ ಗೊತ್ತಾದ ತಕ್ಷಣ ನಾವು ಮಿಂಚಿನ ಕಾರ್ಯಾಚರಣೆ ಮಾಡಿಬಿಟ್ಟು ದಾವಣಗೆರೆ ಇರ್ಬೋದು, ಕಲಬುರಗಿ ಇರ್ಬೋದು, 2 ಕಡೆನೂ ನಾವು ಮಾಡಿದ್ದೇವೆ. ನೋಡಿ, ಟು ಬಿ ವೆರಿ ಆನೆಸ್ಟ್, ಮಾಹಿತಿ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಒಂದು ನಮ್ಮ ಭದ್ರತೆ, ರಾಜ್ಯದ ಭದ್ರತೆ ಪ್ರಶ್ನೆ, ಇನ್ನೊಂದು ಕೇಂದ್ರದಲ್ಲೂ ಕೂಡ ನಮಗೆ ಮಾರ್ಗಸೂಚಿಗಳಿದೆ. ಅದನ್ನು ನಾವು ಉಲ್ಲಂಘನೆ ಮಾಡಿಬಿಟ್ಟು ನಾವು ಪ್ರಚಾರಕ್ಕೋಸ್ಕರ ನಾಳೆ ಪ್ರೆಸ್ಸಿಗೆ ಬರಬೇಕು, ನಾಳೆ ಮೀಡಿಯಾನಲ್ಲಿ ಬರಬೇಕು ಅಂತ ನಾವು ಕೆಲವು ಇದರಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸಬೇಕು ಅದರಲ್ಲಿ. ಬಟ್ ಎಸ್, ದೇರ್ ಈಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್. ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆರ್ ವರ್ಕಿಂಗ್ ಟುಗೆದರ್ ಆನ್ ದಿಸ್. ಅದಕ್ಕೆ 21 ಕೇಂದ್ರಗಳಿಗೆ ಅವ್ರು ಮನವಿ ಮಾಡಿಕೊಂಡಿದ್ದಾರೆ, ಅಗಸ್ತ್ಯ ಫೌಂಡೇಶನ್ ಅವರು. ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅದು. ಸೊ ನೀವು ಹೇಳ್ದಂಗೆ ನಮ್ಮ ಈಗ ನಮ್ಮ ಹೊಸದಾಗಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಯೋಜನೆ ಕೊಟ್ಟಿದ್ದಾರೆ CSRದು. ಅವು ಯಾವುದು CSR ಫಂಡಿಂಗ್ ಫಾರ್ ಎಜುಕೇಷನ್ನು ನಗರಕ್ಕಿಲ್ಲ, ಎಲ್ಲನೂ ಪಂಚಾಯತ್ ಲೆವೆಲಲ್ಲೇ ಇದೆ. KPS ಇರ್ಬೋದು, ಮ್ಯಾಗ್ನೆಟ್ ಸ್ಕೂಲ್ಸ್ ಇರ್ಬೋದು, ಯಾವುದೂ ಕೂಡ. ಈಗ ನಮ್ಮ ಚಿತ್ತಾಪುರ್ನಲ್ಲೇ ನೋಡಿ, ಓರಿಯೆಂಟ್ ಸಿಮೆಂಟು, ನಿಮ್ಮ ACC ಸಿಮೆಂಟ್ದವರಿಗೆ ಅವರಿಗೆ ವಹಿಸಿ 15-20 ಕೋಟಿದು ನಮ್ಮದು ಅವ್ರದ್ದು ಸಹಭಾಗಿತ್ವದಲ್ಲಿ ವಿ ಆರ್ ಡೂಯಿಂಗ್. ಎಲ್ಲನೂ ನೀವು ಹೇಳ್ದಂಗೆ ಗಡಿ ಪ್ರದೇಶ ಇರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ಬೋದು. ಈಗ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ಗಳಿಗೆ ಅಲ್ಲಿ ನಾವು ಲ್ಯಾಬ್ಸನ್ನು ನಾವು ಕೊಡ್ತಾಯಿದ್ದೀವಿ. ಅದು ನಾವು ಪಟ್ಟಣಕ್ಕಲ್ಲ, ನಾವು ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚು ನಮ್ಮದು ಇದೆ. ಯಾಕಂದರೆ ನಾವು ನಮ್ಮದು ಇಳಿಮುಖ ಕಾಣ್ತಾ ಇರೋದು ಇದರಲ್ಲಿ ಆ ಭಾಗದಲ್ಲೇ. ಸೊ ಅದಕ್ಕೆ ಅಲ್ಲೇ ಹೆಚ್ಚು ಕೊಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.